ಮಳೆಗಾಲದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕಾವೇರಿ ಕೊಳ್ಳದಲ್ಲಂತೂ ವಿಪರೀತವಾಗಿ ಮಳೆ ಆಗ್ತಾ ಇದೆ. KRS ಡ್ಯಾಮ್ಗೆ 45,000 ಕ್ಯೂಸೆಕ್ ಹಿಂಗೆ ಹರಿದು ಬರ್ತಾ ಇದ್ರೆ ಸ್ಟಾಕ್ ಮಾಡೋ ಕೆಪಾಸಿಟಿ ಮುಗಿದೋಗಿದೆ. ಯಾಕೆ ಅಂತಾರೆ ನಮಗೆ ಫುಲ್ ಡ್ಯಾಮ್ ತುಂಬ ಹೋಗ್ಬಿಟ್ಟಿದೆ. ಹಾಗಾಗಿ 45,000 ಕ್ಯೂಸೆಕ್ಕನ್ನು ಆಚೆ ಬಿಡ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಮಡಿಕೇರಿ ಹಾಸನದಲ್ಲೂ ಕೂಡ ವಿಪರೀತವಾಗಿ ಮಳೆಯಿಂದಾಗಿ ಒಂದಿಷ್ಟು ಸಮಸ್ಯೆಗಳಂತಿದ್ದಾರೆ. ಅದು ಮಳೆಯಿಂದಾಗಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮನುಷ್ಯ ನಿರ್ಮಿತವಾಗಿಯೇ. ಏನಾಗಿದೆ ಸ್ಟೋರಿ ನೋಡಿ. ಕಾವೇರಿ ಜಲಾನಯನ ಭಾಗದಲ್ಲಿ ವರುಣಾರ್ಭಟ. ಕನ್ನಂಬಾಡಿ ಅಣೆಕಟ್ಟು ಭರ್ತಿಗೆ 4 ಅಡಿ ಬಾಕಿ. ಕೆಆರ್ಎಸ್ನಿಂದ 45,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರ. ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ, ಪ್ರವಾಸಿಗರಿಗೆ ನಿರ್ಬಂಧ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಚುರುಕುಗೊಂಡಿದೆ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯಕ್ಕೆ 45,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಕೃಷ್ಣರಾಜಸಾಗರ ಅಣೆಕಟ್ಟು ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. ಜಲಾಶಯದ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಿದೆ. ಡ್ಯಾಂನಿಂದ 45,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಿದೆ. ಕ್ಷಣಕ್ಕೂ ಕೆಆರ್ಎಸ್ ಜಲಾಶಯಕ್ಕೆ ನೀರಿನ ಹರಿವು ಜಾಸ್ತಿ ಆಗ್ತಿದ್ದು, ಒಳಹರಿವು ಹೆಚ್ಚಾಗ್ತಿದ್ದಂತೆ ಹೊರಹರಿವಿನ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಇವತ್ತು ಸಹ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚು ಬೀಳುವ ಸಾಧ್ಯತೆ ಇದ್ದು, ಕೆಆರ್ಎಸ್ಗೆ ಅಧಿಕ ಕ್ಯೂಸೆಕ್ ನೀರು ಬರುವ ನಿರೀಕ್ಷೆ ಇದೆ. ಹೆಚ್ಚಿನ ಕ್ಯೂಸೆಕ್ ನೀರು ಬಿಡುವ ಸಾಧ್ಯತೆ ಇದೆ. ಕಾವೇರಿ ಕೊಳ್ಳದ ಜನರಿಗೆ ಕಾವೇರಿ ನೀರಾವರಿ ನಿಗಮದ ಪ್ರವಾಹದ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೆಆರ್ಎಸ್ ಅಣೆಕಟ್ಟೆಯಿಂದ 35,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ನಾನಿದೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಅಣೆಕಟ್ಟೆಯಿಂದ ಹೊರ ಹೋಗ್ತಿರುವಂತಹ ನೀರಿನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಇವತ್ತು 23 ಗೇಟ್ಗಳಿಂದ 35,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ಹೊರ ಹರಿವನ್ನ ಬಿಡಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಬಂಡೆಗಳ ನಡುವೆ ಕಾವೇರಿ ನದಿಗೆ ಆಲ್ನೊರೆಯಂತೆ ನೀರು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಜೂನ್ ತಿಂಗಳಿನಲ್ಲಿ ಇದೇ ಪ್ರಥಮ ಬಾರಿ ಇಷ್ಟೊಂದು ಪ್ರಮಾಣದಲ್ಲಿ ಹೊರ ಹರಿವು ಹೋಗ್ತಾ ಇರುವಂಥದ್ದು. ಜೊತೆಗೆ KRS ಅಣೆಕಟ್ಟೆಗೆ 33,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಒಳಗೆ ಬರ್ತಾ ಇದೆ. ಇದೊಂದು ರೀತಿಯಾಗಿ ದಾಖಲೆಯ ಒಂದು ಪ್ರಮಾಣ ಆಗಿರುವಂಥದ್ದು. ಯಾಕಂದರೆ ಡ್ಯಾಮ್ ಕಟ್ಟಿದಾಗಿನಿಂದಲೂ ಕೂಡ ಇಲ್ಲಿವರೆಗೆ ಇಷ್ಟು ಪ್ರಮಾಣದಲ್ಲಿ KRS ಅಣೆಕಟ್ಟೆಯಲ್ಲಿ ನೀರು ಸಂಗ್ರಹ ಆಗಿರಲಿಲ್ಲ. ಅಂದರೆ ಸದ್ಯ 121 ಅಡಿಯಷ್ಟು ನೀರು KRS ಅಣೆಕಟ್ಟೆಯಲ್ಲಿ ಸಂಗ್ರಹ ಆಗಿದೆ. ಇನ್ನೇನು KRS ಅಣೆಕಟ್ಟೆಯ ಬರ್ತಿಗೆ ಕೇವಲ 3 ಅಡಿ ಬಾಕಿ ಇರುವಂಥದ್ದು. ಅಂದರೆ ಇನ್ಫ್ಲೋನ ನಿಲ್ಲಿಸಿದ್ರೆ ಸಾಕು, ಒಂದೇ ದಿನದಲ್ಲಿ ಭರ್ತಿ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಡ್ಯಾಮ್ ಸೇಫ್ಟಿ ದೃಷ್ಟಿಯಿಂದಾಗಿ ಇಷ್ಟೊಂದು ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಕ್ಷಣಕ್ಕೂ ಕೆಆರ್ಎಸ್ ಡ್ಯಾಂನ ಒಳಹರಿವು ಹೆಚ್ಚಳವಾಗ್ತಿದೆ. ಇದರಿಂದ ಪ್ರವಾಸಿ ಸ್ಥಳಗಳಾದ ಬಲಮುರಿ, ಎಡಮುರಿ, ಸಂಗಮ, ಗೋಸಾಯಿ ಘಾಟ್ಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ನದಿಯಲ್ಲಿ ಪಿಂಡ ಪ್ರದಾನಕ್ಕೂ ನಿಷೇಧವನ್ನು ಹೇರಲಾಗಿದೆ. ಹೀಗಾಗಿ ಮಂಡ್ಯ ಭಾಗದ ಬಲಮುರಿ ಪ್ರವಾಸಿಗರಿಲ್ಲದೆ ಬಿಕೋ ಅಂತಿದೆ. ನಿತ್ಯ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದ ಬಲಮುರಿಯಲ್ಲಿ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಕಬಿನಿಗೆ ಹೆಚ್ಚಿದ ಒಳಹರಿವು, 25,000 ಕ್ಯೂಸೆಕ್ ನೀರು ಹೊರಕ್ಕೆ. ಕೇರಳದ ವಯನಾಡಿನಲ್ಲಿ ಮಳೆ ಹೆಚ್ಚಳವಾದ ಪರಿಣಾಮ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಕಬಿನಿ ಜಲಾಶಯಕ್ಕೆ ಒಳಹರಿವು 20,225 ಕ್ಯೂಸೆಕ್ ಇದ್ದು, 25,000 ಕ್ಯೂಸೆಕ್ಸ್ನಷ್ಟು ನೀರು ಹೊರಬಿಡಲಾಗ್ತಿದೆ. ಯಾವುದೇ ಕ್ಷಣದಲ್ಲಾದರೂ ಇನ್ನೂ ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಹರಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜಾನುವಾರುಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಮುಂಜಾಗೃತಾ ಕ್ರಮವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಕಾವೇರಿ ನೀರಾವರಿ ನಿಗಮ ಸೂಚಿಸಿದೆ. ಕೊಡಗು ಜಿಲ್ಲಾದ್ಯಂತ ಭಾರೀ ಮಳೆ. ನಾಪೊಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಕಡಿತ. ಕೊಡಗು ಜಿಲ್ಲಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಮಡಿಕೇರಿ ತಾಲೂಕಿನ ನಾಪೊಕ್ಲು ಭಾಗದಲ್ಲಿ ಆರಿದ್ರ ಮಳೆ ಅಬ್ಬರದಿಂದ ಪ್ರಮುಖ ರಸ್ತೆಗಳು ಜಲಾವೃತವಾಗಿದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇರುವ ಪರಿಣಾಮದಿಂದ ನಾಪೊಕ್ಲು ಮೂರ್ನಾಡು ಸಂಪರ್ಕ ರಸ್ತೆ ಸಂಪೂರ್ಣ ಕಡಿತವಾಗಿದೆ. ಮೂರ್ನಾಡು ರಸ್ತೆಯ ಬೋಳಿಬಾಣೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಒಂದಷ್ಟು ಅವಾಂತರಗಳು ಮುಂದುವರಿತಿದೆ ಅಂತಾನೆ ಹೇಳ್ಬೋದು. ಪ್ರಸ್ತುತ ಮಡಿಕೇರಿ ತಾಲೂಕಿನ ನಾಪೊಕ್ಲು ಮತ್ತು ಮೂರ್ನಾಡು ರಸ್ತೆ ಆ ಒಂದು ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರ್ತಕ್ಕಂಥದ್ದು. ಏಕೆಂದ್ರೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಹೀಗಾಗಿ ಒಂದ್ ರೀತಿ ಕಾವೇರಿ ಎಲ್ಲೆಲ್ಲಿ ಹರಿತಾಳೆ ಅಲ್ಲೆಲ್ಲವೂ ಕೂಡ ಒಂದ್ ರೀತಿ ಸಮಸ್ಯೆಗೆ ಜನರು ತುತ್ತಾಗ್ತಾ ಇದ್ದಾರೆ. ಒಂದ್ ರೀತಿ ಏನು ತಗ್ಗು ಪ್ರದೇಶಗಳಿಗೆ ಸಂಪೂರ್ಣವಾಗಿ ನೀರು ನುಗ್ತಾ ಇರ್ತಕ್ಕಂಥದ್ದು. ಏನು ಕಾವೇರಿ ನದಿ ಇಲ್ಲಿಂದ 500 ಮೀಟರ್ ಆಚೆಗೆ ಇದ್ರೂ ಕೂಡ ಕಾವೇರಿ ನದಿ ಎಲ್ಲೆಲ್ಲಿ ಹರಿವಿಕೆ ಇದ್ದಾಳೆ, ಎಲ್ಲೆಲ್ಲಿ ಹರಿಬೇಕು ಮಳೆಗಾಲ ಬಂದಾಗ ಅಲ್ಲೆಲ್ಲವೂ ಕೂಡ ಸಾಕಷ್ಟು
ಹರಿವಿಕೆ ಕೂಡ ಆಗ್ತದೆ. ಪ್ರತಿ ವರ್ಷವೂ ಕೂಡ ಈ ಒಂದು ಭಾಗದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕೂಡ ಬಿಗಡಾಯಿಸ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಮೂರ್ನಾಡು ಮತ್ತೆ ನಾಪೋಕ್ಲು ರಸ್ತೆ ಏನಿದೆ, ಇಲ್ಲಿಂದ ಸುಮಾರು 6ರಿಂದ 7 ಕಿಲೋಮೀಟರ್ ಅಷ್ಟೇ 2 ಹೋಬಳಿಗಳನ್ನು ಸಂಪರ್ಕಗೊಳಿಸುವಂತಹ ರಸ್ತೆ ಕೂಡ ಇದಾಗಿತ್ತು. ಆದ್ರೆ ಇದೀಗ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡು ಜನರು ಕೂಡ ಹೋಗ್ಬೇಕಾಗುತ್ತೆ. ಸುಮಾರು 15 ಕಿಲೋಮೀಟರ್ 14 ಈ ರೀತಿ ಸುತ್ತಿ ಬಳಸಿ ಹೋಗಿ ಪಟ್ಟಣಗಳಿಗೆ ಹೋಗುವಂತ ಪರಿಸ್ಥಿತಿ ಕೂಡ ಇದೀಗ ನಿರ್ಮಾಣವಾಗಿರತಕ್ಕಂಥ. ಬಲಮುರಿಯ ಕೆಳಸೇತುವೆ ಮುಳುಗಡೆ, ಗ್ರಾಮಸ್ಥರು ಸುತ್ತಿ ಬಳಸಿ ಸಂಚರಿಸಬೇಕಾದ ಸ್ಥಿತಿ. ಮಡಿಕೇರಿ ತಾಲೂಕಿನ ಮೂರ್ನಾಡು ಸಮೀಪದ ಕಣ್ಬಲಮುರಿ ಗ್ರಾಮದಲ್ಲಿ ಹಲವಾರು ಗ್ರಾಮೀಣ ಭಾಗಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದ ಕೆಳಸೇತುವೆ ಮುಳುಗಡೆಯಾಗಿದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇರುವುದರಿಂದ ಚೇಯಂಡಾಣೆ ಕಡಂಗ ಸಂಪರ್ಕ ಮಾಡುವ ಕೆಳಸೇತುವೆ ಮುಳುಗಡೆಯಾಗಿದೆ. ಇದರಿಂದ ಗ್ರಾಮಸ್ಥರು ಸುತ್ತಿ ಬಳಸಿಕೊಂಡು ಸಂಚಾರ ಮಾಡಬೇಕಾಗಿದೆ. ನದಿ ಪಾತ್ರದ ಜನರು ಸುರಕ್ಷಿತವಾಗಿರುವಂತೆ ಎಚ್ಚರಿಕೆ ಕೊಡಲಾಗಿದೆ. ಒಂದಷ್ಟು ಮಳೆ ಅವಾಂತರಗಳು ಕೊಡಗು ಜಿಲ್ಲೆಯಾದ್ಯಂತ ಮುಂದುವರಿತಾ ಇದೆ. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಮಡಿಕೇರಿ ತಾಲೂಕಿನ ಬಲಮುರಿ ಕ್ಷೇತ್ರದಲ್ಲಿ ಇದ್ದೀನಿ. ಇದಂದರೆ ಭಾಗಮಂಡಲ ಕ್ಷೇತ್ರ ಬಿಟ್ಟರೆ ಇದೊಂದು 2ನೆಯ ಮಹಾಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಭಕ್ತರು ಕೂಡ ಈ ಒಂದು ಕಾವೇರಿ ನದಿಗೆ ಬಂದು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುವಂಥದ್ದು ಕೂಡ ಪದ್ಧತಿ ಇರ್ತಕ್ಕಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಜನರು ಯಾರಿದ್ದಾರೆ ಈ ಒಂದು ಕಾವೇರಿಯ ಉಗಮ ಎಲ್ಲಿಂದ ತಲಕಾವೇರಿಯಿಂದ ಆರಂಭಗೊಂಡ್ರೆ ಬಲಮುರಿ ಮುಖಾಂತರ ಸಾಗಿ ಕುಶಾಲನಗರಕ್ಕೂ ಕೂಡ ಈ ಒಂದು ನದಿ ತಲುಪುತ್ತೆ. ಹೀಗಾಗಿ ಇದೊಂದು ಪುಣ್ಯಕ್ಷೇತ್ರವಾಗಿ ಕೂಡ ಇರೋದ್ರಿಂದ ಅತ್ಯಂತ ಹೆಚ್ಚಾಗಿ ಮಳೆಯ ರಭಸ ಕೂಡ ವೇಗವಾಗಿ ಪಡೆದಿರೋದ್ರಿಂದ ಇದೀಗ ಈ ಒಂದು ರಸ್ತೆ ಏನಿದೆ ಆ ರಸ್ತೆಯ ಮಾರ್ಗವಾಗಿ ಕೆಳಭಾಗದಲ್ಲೂ ಒಂದು ಕೆಳಸೇತುವೆ ಕೂಡ ಇರ್ತಕ್ಕಂಥದ್ದು. ಆ ಕೆಳಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಕೂಡ ಗೊಂಡಿರ್ತಕ್ಕಂಥದ್ದು. ಅದು ಯಾವ ಅಂದರೆ ಕಡಂಗ ಇರ್ಬೋದು, ಪಾರಾಣೆ ಇನ್ನಿತರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ. ಈ ಸೇತುವೆ ಇದೀಗ ಕೆಳಸೇತುವೆ ಮುಳುಗಡೆ ಆಗಿರೋದ್ರಿಂದ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಪರ್ಯಾಯ ರಸ್ತೆಯನ್ನು ಅವಲಂಬಿಸಿಕೊಂಡು ಸುತ್ತಿ ಬಳಸಿ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಸನದಲ್ಲಿ ಮಳೆ ಅವಾಂತರ, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ಸಂಚಾರಕ್ಕೆ ಮಾರ್ಗ ಬದಲಾವಣೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗ್ತಾ ಇದೆ. ಭಾರೀ ಮಳೆಗೆ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿಯ ಬಳಿ ಗುಡ್ಡ ಕುಸಿತವಾಗಿದೆ. ಪರಿಣಾಮ ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗವನ್ನು ಬಳಸಲು ಸೂಚಿಸಲಾಗಿದೆ. ಮಂಗಳೂರು ಕಡೆಗೆ ತೆರಳುವ ವಾಹನಗಳಿಗೆ ಬೇಲೂರು ಮೂಲಕ ಚಾರ್ಮಡಿ ಘಾಟ್ ರಸ್ತೆ ಬಳಸುವಂತೆ ಸೂಚಿಸಲಾಗಿದೆ. ಮಂಗಳೂರು ಕಡೆಯಿಂದ ಬರುವ ವಾಹನಗಳು ಕೊಡಗಿನಿಂದ ಸಂಪಾಜೆ ಮಾರ್ಗದಲ್ಲಿ ಸಂಚರಿಸಲು ಸೂಚಿಸಲಾಗಿದೆ. ರಸ್ತೆ ಸಂಚಾರ ಬಂದಾದ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೊಡ್ಡ ದೊಡ್ಡ ವಾಹನಗಳು ಸಾಲುಗಟ್ಟಿ ನಿಂತಿದ್ದಾವೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಮಲೆನಾಡು ಭಾಗದಲ್ಲಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯಲ್ಲಿ ತಡರಾತ್ರಿ ಗುಡ್ಡ ಕುಸಿತವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ಪಟ್ಟಣದ ಆನೆಮಹಲ್ ಅಂತಕ್ಕಂತಹ ಜಾಮ. ಬೈಪಾಸ್ನಿಂದ ಹಿಡಿದು ಆನೆಮಹಲ್ವರೆಗೂ, ಅಲ್ಲಿಂದ ಮುಂದೆ ಕಪ್ಪಳ್ಳಿವರೆಗೂ ಸಹ ಗ್ಯಾಸ್ ಟ್ಯಾಂಕರ್ಗಳಿರ್ಬೋದು, ದೊಡ್ಡ ದೊಡ್ಡ ವಾಹನಗಳು ಸಹ ರಸ್ತೆಯಲ್ಲಿ ತಡರಾತ್ರಿಯಿಂದಲೂ ನಿಂತಿದೆ. ಇಲ್ಲಿ ಚಾಲಕರು ದಾರಿಯಲ್ಲೇ ಖಾಲಿ ಕಳಿಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ. ಯಾಕೆಂದರೆ ಶಿರಾಡಿ ಘಾಟ್ನ ಸಾಕಷ್ಟು ಕಡೆ ಗುಡ್ಡ ಕುಸಿತವಾಗ್ತಿದೆ. ಹಾಗಾಗಿ ಯಾವುದೇ ವಾಹನಗಳು ಸಂಚಾರ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಬದಲಿ ಮಾರ್ಗದಲ್ಲಿ ತೆರಳಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ. ಮಂಗಳೂರು ಕಡೆಯಿಂದ ಬರ್ತಕ್ಕಂಥವ್ರು ಕೊಡಗು ಮೂಲಕ ಸಂಪಾಜೆ ಮಾರ್ಗದಲ್ಲಿ ತೆರಳಕ್ಕೆ ಸೂಚನೆ ನೀಡಿದರೆ, ಮತ್ತೊಂದೆಡೆ ಬೆಂಗಳೂರಿನಿಂದ ಬರ್ತಕ್ಕಂತಹ ವಾಹನಗಳು ಬೇಲೂರು ಮಾರ್ಗ ಹೋಗಿ ಚಾರ್ಮಾಡಿ ಘಾಟ್ ಬಳಸಲು ಸೂಚನೆ ನೀಡಿದರೆ. ಈಗ ಎಲ್ಲರೂ ಸಹ ಚಾಲಕರು ತಡರಾತ್ರಿಯಿಂದಲೂ ಸಹ ಇಲ್ಲೇ ಕಾಲವನ್ನು ಕಳೀತಾರೆ. ಅವರಿಗೆ ತಿಂಡಿ, ಕುಡಿಯೋ ನೀರು, ಊಟದ ವ್ಯವಸ್ಥೆ ಯಾವುದೂ ಸಹ ಇಲ್ಲ. ಹಾಗಾಗಿ ಇವರು ಏನು ಅವರ ವಾಹನಗಳಲ್ಲೇ ಕಾಲ ಕಳಿಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟೊತ್ತಿಗೆ ಟ್ರಾಫಿಕ್ ಜಾಮ್ ಆಯಿತು? ಎಷ್ಟೊತ್ತಿಂದ ಇಲ್ಲಿದ್ದೀರಾ? ನಮಗೆ ಸುಮಾರು ಮಧ್ಯರಾತ್ರಿ 1 ಗಂಟೆಯಿಂದ ಜಾಮ್ ಇದೆ. ಎಲ್ಲ ಕಡೆ ಮಣ್ಣು ಕುಸ್ತಿರೋದ್ರಿಂದ ಯಾವುದೇ ಗಾಡಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಚಿಕ್ಕ ಗಾಡಿ, ದೊಡ್ಡ ಗಾಡಿ ಯಾವುದೂ ಹೋಗೋಕ್ಕಾಗ್ತಾ ಇಲ್ಲ. ಆ ಕಡೆಯಿಂದ ಬರೋ ಗಾಡಿನೂ ಇಲ್ಲ, ಹೋಗೋ ಗಾಡಿನೂ ಇಲ್ಲ. ಎಲ್ಲ ಕಡೆ ಜಾಮ್ ಆಗಿದೆ. ಹಾಸನದ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯಕ್ಕೆ ಅಧಿಕ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಡ್ಯಾಂಗೆ 23,000 ಕ್ಯೂಸೆಕ್ ಒಳಹರಿವಿದ್ದು 20,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಪರಿಣಾಮ ಹೇಮಾವತಿ ನದಿ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ. ನದಿ ಪಾತ್ರದಲ್ಲಿರುವ ಹೊಳೆಮಲ್ಲೇಶ್ವರ ದೇಗುಲದ ಮೆಟ್ಟಿಲುಗಳು ಜಲಾವೃತವಾಗಿದೆ. ಅಲ್ಲದೆ ನದಿಯ ಪಕ್ಕದ ರೈತರ ಜಮೀನುಗಳು, ಲೇಔಟ್ಗಳು ಹೇಮಾವತಿ ನದಿ ನೀರು ನುಂಗಿದೆ. ಇನ್ನು ಭಾರೀ ಮಳೆಗೆ ಸಂಕ್ಲಾಪುರ ಮಠ ಹಾಗೂ ನಡೆಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವಂತಹ ಎತ್ತಿನ ಹೊಳೆಗೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆಯ ಮೇಲೆ ಅಪಾರ ಪ್ರಮಾಣದ ನೀರು ಹರಿತಾ ಇದೆ. ಪರಿಣಾಮ ನಡೆಬೆಟ್ಟ ಗ್ರಾಮದಲ್ಲಿ ವಾಸವಾಗಿರುವ ಸುಮಾರು 11 ಕುಟುಂಬಗಳು ರಸ್ತೆ ಸಂಪರ್ಕವಿಲ್ಲದೆ ಜಲದಿಗ್ಬಂಧನಕ್ಕೊಳಪಟ್ಟಿದ್ದಾರೆ. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ನಡಗೆರೆ ಗ್ರಾಮಕ್ಕೆ ತೆರಳತಕ್ಕಂತಹ ಒಂದು
ರಸ್ತೆ. ಈ ರಸ್ತೆಯಲ್ಲಿ ಮಧ್ಯೆ ಕಿರು ಸೇತುವೆ ಇದೆ. ಈ ಕಿರು ಸೇತುವೆಯನ್ನು ಎತ್ತರ ಮಾಡದ ಕಾರಣ ಈಗ ಸೇತುವೆ ಮೇಲೆ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ. ಈ ಸೇತುವೆಯನ್ನು ದಾಟಿ ನಿಡಗೆರೆ ಗ್ರಾಮಕ್ಕೆ ಹೋಗಬೇಕು. ಅಲ್ಲಿ ಸಾಕಷ್ಟು ಕುಟುಂಬಗಳು ವಾಸವನ್ನು ಮಾಡ್ತಾ ಇದೆ. ಇಂದು ಅಲ್ಲಿ ಒಂದು ಸಾವು ಸಂಭವಿಸಿದೆ. ಆ ಸಾವಿಗೆ ತೆರಳಕ್ಕಂತಹ ಜನರು ಏನಿದ್ದಾರೆ ಅವರು ತೆರಳಲಿಕ್ಕೆ ಯಾವುದೇ ರಸ್ತೆ ಇಲ್ಲದ ಕಾರಣ ಇಲ್ಲಿ ಕಟ್ಟಿರ್ತಕ್ಕಂತಹ ಹಗ್ಗವನ್ನು ಹಿಡಿದು ಈ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ ಜೀವಭಯದಲ್ಲೇ ಈ ಕಿರು ಸೇತುವೆಯನ್ನು ದಾಟಿ ಆ ಗ್ರಾಮಕ್ಕೆ ತೆರಳಿ ಅಲ್ಲಿಂದ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ವಾಪಸ್ ಬರಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ ದಾಟಬೇಕಂದ್ರೆ ಈಗ ಹಗ್ಗವನ್ನು ಹಿಡಿದು ದಾಟಬೇಕು. ಒಂದು ಚೂರು ಯಾಮಾರಿದ್ರೆ ಇಲ್ಲಿ ದೊಡ್ಡ ಅನಾಹುತವೇ ಸಂಭವಿಸುತ್ತೆ. ಇಂದು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಸಹ ಸಾವಿಗೆ ತೆರಳಿ ಈ ಹಗ್ಗದ ಮೂಲಕ ವಾಪಸ್ ಈ ಕಡೆ ಭಾಗಕ್ಕೆ ಬಂದಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಮುಂಗಾರು ಆರ್ಭಟಿಸ್ತಾ ಇದ್ದು ಜಲಾಶಯಗಳಿಗೆ ಜೀವಕಳೆ ಬಂದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.